ಕ್ಯಾಪ್ಸಿಕಮ್ ನಾನು ಏಕಾಏಕಿ ಬೆಳೆದ್ಬಿಟ್ಟು ನಾನು ಲಾಸ್ ಆಗ್ತಿದ್ದೆ. ಹಾ. ನಮ್ಮ ಮಾನವರ ತೋಟಕ್ಕೆ ಅವ್ರ ಹೋಗಿ ಹತ್ರ ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರು ನಂತರ ತಗೊಂಡು ಏನೇನು ಮಾಡಿದ್ರು, ಎಲ್ಲೆಲ್ಲಿ ಇಡುವುದ್ರು ಅವ್ರು ಅದೆಲ್ಲ ನೋಡ್ಕೊಂಡು ಹಾ. ನಾನು ಅಲ್ಲಿ ಇಡುದೆ, ನಾನು ಅಲ್ಲಿ ಪಾಸ್ ಆಗಿದ್ದ ಕಾಲ ಇದು. ಯೂಟ್ಯೂಬ್ ಅಲ್ಲಿ ಎಲ್ಲೋ ಒಂದು ವಿಡಿಯೋ ನೋಡ್ಬಿಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಮಾಡ್ಬೋದು ಅಗ್ರಿಕಲ್ಚರ್ ಅಂತೆಲ್ಲ ನೋಡ್ಕೊಂಡ್ಬಿಡ್ತಾರೆ. ನೋಡ್ಬಿಟ್ಟು ಅದ್ರ ಅರಿವೇ ಇಲ್ದಿರಾ ಹಾಕ್ಬಿಡ್ತಾರೆ. ಒಂದ್ ಸಾಲ ಮಾಡಿ ಹಾಕ್ತಾರೆ, ಇಲ್ಲ ದುಡ್ಡಿದ್ದು ಹಾಕ್ಬಿಡ್ತಾರೆ. ಅದ್ರ ಬಗ್ಗೆ ಅರಿವಿರಲ್ಲ. ನಾನು ಹೇಳೋದೇನಂದ್ರೆ, ನಾನೊಬ್ಬ ರೈತನಾಗಿ ಹೇಳೋದೇನಂದ್ರೆ, ನೀ ಏನೇ ಒಂದು ಮಾಡ್ಬೇಕಾದ್ರೆ ಒಂದು ಹಾಫ್ ಎಕರೆಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಕ್ ಮೊದ್ಲು ಯಾವ ಬೆಳೆ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ರಲ್ಲಿ ಯಾರು ಒಂಥರ ಚೆನ್ನಾಗಿ ಮಾಡ್ತಿದ್ದಾರೆ ನಿಮ್ ಸುತ್ತಮುತ್ತ ಅವ್ರ ತೋಟಕ್ಕೆ ಹೋಗಿ ಒಂದ್ಸಲ 2 ಸಲ ಅಲ್ಲ, ನಿಮ್ಗೆ ಆ ಮಾಹಿತಿ ಫುಲ್ ಬರೋರ್ಗೆ ಅವ್ರ ತೋಟಗಳು ಒಳ್ಳೆ ಕ್ವಾಲಿಟಿ ಬೆಳೆದು ಕೊಡಕ್ ಟ್ರೈ ಮಾಡಿ. ಖಂಡಿತ ಇದರಲ್ಲಿ ಇನ್ಕಮ್ ಇದೆ. ಓಕೆ, ಹಾಯ್, ಹಲೋ, ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಶೇಷವಾದ ವ್ಯಕ್ತಿನ ಇವತ್ತು ಪರಿಚಯ ಮಾಡ್ಕೋತಾ ಇದ್ದೀರಿ. ಅದರ ಜೊತೆ ಅವರ ಫಾರ್ಮಲ್ಲಿ ಬಂದು ಈಗ ಪ್ರೆಸೆಂಟು ಕ್ಯಾಪ್ಸಿಕಮ್ ಬೆಳೆ ಅನ್ನೋದು ಇದೆ. ಸೊ ಈ ಕ್ಯಾಪ್ಸಿಕಮ್ ಬೆಳೆನ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ಇಲ್ಲಿವರೆಗೂ ಎಷ್ಟೆಷ್ಟು ಟನ್ನೇಜ್ ಎಲ್ಲ ತಗೊಂಡಿದ್ದಾರೆ, ಮತ್ತು ಇನ್ನಷ್ಟು ಮಾಹಿತಿಗಳನ್ನ ಅವರಿಂದ ನಾವು ತಿಳ್ಕೊತಾ ಹೋಗೋಣ. ಇನ್ನು ಗಿಡ ನೋಡೋದಾದರೆ ನೀವು ನೋಡ್ತಿರ್ಬೋದು ಯಾವ ರೀತಿಯಲ್ಲಿದೆ ಅಂತ. ಸುಮಾರು ಈಗ ನೋಡೋದಾದರೆ ಗಿಡ ಒಂದು 5 ಅಡಿ ವರೆಗೂ ಆಗಿದೆ. ಸೊ ಎಷ್ಟು ಕಟಿಂಗ್ಸ್ ಆಗಿದೆ, ಎಷ್ಟು ಇಳುವರಿ ತಗೊಂಡಿದ್ದಾರೆ, ಇದನ್ನೆಲ್ಲ ಹೋಗ್ತಾ ವಿಡಿಯೋದಲ್ಲಿ ಇವರು ಮಾಡೋವಂಥ ಪ್ರತಿಯೊಂದು ಕೃಷಿಯೇತರ ವಿಡಿಯೋಗಳೆಲ್ಲ ಬಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡೋದಾದರೆ ನಿಮಗೆ ಸುಮಾರು ಒಂದು 1,03,000 ಫಾಲೋವರ್ಸ್ನ ಹೊಂದಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇವರು ಈ ಕೃಷಿ ಮಾಡ್ತಾನೆ ಕೃಷಿ ವಿಡಿಯೋಗಳು ಹಾಕಿ ಅದರಲ್ಲಿ ಇಷ್ಟು ಜನನ ಸಂಪಾದನೆ ಮಾಡಿರ್ತಾರೆ. ಸೊ ಅಂಥವ್ರನ್ನ ಇವತ್ತು ಮೀಟ್ ಮಾಡಿ ಅವ್ರ ಜೊತೆ ಮಾತಾಡೋದಕ್ಕೂ ನಮಗೂ ತುಂಬ ಖುಷಿ ಆಗುತ್ತೆ. ಮಾತಾಡ್ಸೋಣ, ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ಳೋಣ. ಸೊ ಬನ್ನಿ. ಪರಿಚಿತ ಸರ್, ನಮಸ್ತೆ. ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ನೀವು ಒಂಥರ ಯೂತ್ ಐಕಾನ್ ಥರ ಆಗೋಗ್ಬಿಟ್ಟಿದ್ದೀರ ಈ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮ್ಮನ್ನು ತುಂಬ ದಿನದಿಂದ ನಾನು, ಯಾಕಂತ ಹೇಳಿದ್ರೆ ನಾನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇರೋದ್ರಿಂದ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ನ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ. ನೀವು ಕೊಡ್ತಾ ಇರೋಂಥ ಮಾಹಿತಿಗಳು ಬಂದು ಒಂದು ಬೇಸಿಕ್ ನಾಲೆಡ್ಜು ಬಂದು ಪ್ರತಿಯೊಬ್ಬರಿಗೂ ಕೊಡ್ತಾ ಇದೆ. ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಇನ್ನು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಕಡಿಮೆ ಅವಧಿಯಲ್ಲಿ ನೀವು ಏನಿದೆ ನಿಮ್ಮ ಅಟ್ರಾಕ್ಟಿವ್ ಆದ ಒಂದು ಇದನ್ನು ಕೊಟ್ಟು ಜನನ ಅಷ್ಟು ಅಟ್ರಾಕ್ಟ್ ಮಾಡಿ ಸುಮಾರು 1,03,000 ಸಬ್ಸ್ಕ್ರೈಬರ್ನ ಹೊಂದಿದ್ದೀರಾ ನೀವು. ಮತ್ತು ನೀವು ಒಂದು ಹೇಳ್ದಂಗೆ 100K ಆಗಿದ ತಕ್ಷಣ ಒಂದು ಗಿವ್ ಅವೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ವಿಡಿಯೋ ನೋಡಿದೆ ಪಾಪುಗೇನೋ ಹುಷಾರಿಲ್ದಿರ ಒಂದು ಸ್ವಲ್ಪ ನಿಲ್ಲಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹೀಗೆ ಮಾಡಿ ಇನ್ನಷ್ಟು ಬಡ ರೈತರನ್ನ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಉತ್ತೇಜನ ತುಂಬಿ ಪ್ರತಿಯೊಬ್ಬರಲ್ಲೂ ಇನ್ನಷ್ಟು ಚೆನ್ನಾಗಾಗೋ ಥರ ಮಾಡಿ. ಸೊ ಇದಿಷ್ಟು ಒಂದು ನಮ್ಮ ಕಡೆಯಿಂದ ನಿಮಗೆ ಏನು ಹೇಳ್ತಾರೆ ಅದನ್ನು ಏನು ಹೇಳ್ತಾರೆ ಸರ್, ವಿಶ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಮ RJ ಬ್ರೋ ಅನ್ನೋದು ನಿಮ್ಮ ಒಂದು ID. ಓಕೆ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ನಮ್ಮ ಹೆಸರು ಬಂದ್ಬಿಟ್ಟು ರಾಜ ಅಂತ ಹೇಳ್ಬಿಟ್ಟು, ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ತೊರ್ನಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮ ನಮ್ದು. ಅದರಲ್ಲಿ ಬನ್ನಿ. ನಮ್ದು ಮೂಲತಃ ವ್ಯವಸಾಯ ಕುಟುಂಬನೇ ನಮ್ದು. ನಮ್ಮ ತಾತನವ್ರ ಕಾಲದಿಂದ ನಮ್ಮ ತಾತನವ್ರ ನಮ್ಮ ಅಪ್ಪನವ್ರಿಗೆ ಬಂತು. ನಮ್ಮ ಅಪ್ಪನವರಿಂದ ನಾನು ಎಜುಕೇಶನ್ ಮಾಡಿದೆ, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯ್ತು. ಹಂಗಾಗಿ ನಾನು ಇದೇ ಫೀಲ್ಡ್ಗೆ ಬಂದೆ, ಎಲ್ಲೂ ಜಾಬ್ಗೆ ಹೋಗ್ಲಿಲ್ಲ, ಇದಕ್ಕೆ ಬಂದೇನೆ, ಇದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಫಸ್ಟ್ ಅಲ್ಲಿ ನೋಡಿದಾಗ ರೋಸ್ ಬೆಳೆ ಅನ್ನೋದು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರಿ ನೀವು. ರೋಸು ಮತ್ತೆ ಈ ಚೆಂಡು ಹೂವು ಇಂಥದೆಲ್ಲ ನಾನು ತುಂಬಾ ನೋಡಿದ್ದೀನಿ. ಬಟ್ ಅದಾದ್ಮೇಲೆ ಬಂದು ನೀವು ತರಕಾರಿ ಬೆಳೆನ ಮಾಡಕ್ ಸ್ಟಾರ್ಟ್ ಮಾಡಿದೀರಾ. ಸೊ ಫಸ್ಟ್ ಆಗಿ ನೀವು ಮಾಡಿರೋದು ಕ್ಯಾಪ್ಸಿಕಮ್ ಬೆಳೆ. ಯಾವ ರೀತಿ ಇದೆ ನಿಮ್ಗೆ ಫೀಲಿಂಗು? ಅಂದ್ರೆ ಹೂ ಬೆಳೆಯಿಂದ ಬಂದು ಈಗ ತರಕಾರಿ ಬೆಳೆಗೆ ಬಂದಿದ್ದೀರಲ್ಲ, ಯಾವ ರೀತಿ ಇದೆ? ಯಾವ ರೀತಿ ನಿಮ್ಗೆ ಮೋಟಿವೇಟ್ ಆಯ್ತು ಈ ತರ ಮಾಡ್ಬೇಕು? ಅಂದ್ರೆ ಇದಕ್ಕೆ ಮಾಡಿದ್ರೆ ಇನ್ಕಮ್ ಇದೆ, ಬಟ್ ಇವಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದು ಮಾಡಿದ್ರೆ ಇನ್ಕಮ್ ಖಂಡಿತ ಇದೆ. ಮಾಡಕ್ಕೆ ಆರಾಮ ಸರ್. ಗುಲಾಬಿ ಹೋಲಿಸಿದ್ರೆ ಗುಲಾಬಿ ಹೆವಿ ಮೇಂಟೆನೆನ್ಸ್, ಅದು ಹೋಲಿಸಿದ್ರೆ ಇದು ಆರಾಮಾಗಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆ, ಈಗ ಕ್ಯಾಪ್ಸಿಕಮ್ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದೊಂದು ಪರವಾಗಿಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ತೆಗಿಬೋದು ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಧೈರ್ಯ ಇದ್ದು ನೀವು ಸ್ಟಾರ್ಟ್ ಮಾಡಿದ್ದೀರಾ. ನೀವು ಒಟ್ಟಾರೆ ಈ ವಿಸ್ತೀರ್ಣ ಬಂದು 1 ಎಕರೆ 5 ಗುಂಟೆ ಹೇಳಿದಿರಲ್ವಾ. ಸೊ ಒಟ್ಟಾರೆ ಈ ವಿಸ್ತೀರ್ಣಕ್ಕೆ ನೀವು ಬೇಸಿಕ್ ಒಂದು
ಕ್ರಾಪ್ ಹಾರ್ವೆಸ್ಟಿಂಗ್ ಫಸ್ಟ್ ಹಾರ್ವೆಸ್ಟಿಂಗ್ ಇರುತ್ತಲ್ವಾ, ಅಲ್ಲಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅನ್ನೋದೇನಾದ್ರು ಒಂದು ಮಾಹಿತಿ ಕೊಡ್ತೀರಾ? ಇದೆ ಸರ್, ಆಲ್ಮೋಸ್ಟ್ ಒಂದು 7 ರಿಂದ 8 ಲಕ್ಷ ಖರ್ಚು ಬಂದಿದೆ ಸರ್. 7 ರಿಂದ 8 ಲಕ್ಷ 7 ರಿಂದ 8 ಲಕ್ಷ ಖಂಡಿತ ಬಂದಿದೆ. ನೀವೆಲ್ಲ ಹೊಸದಾಗಿ ಮಾಡಿರೋದ್ರಿಂದ ಹಾ, ಸ್ವಲ್ಪ ಎಲ್ಲ full ಜಾಸ್ತಿ ಹೊಸ್ದಾಗಿ. ಇದೆ ನಿಮ್ಗೆ. ಒಂದೇ ಒಂದು ಪೈಪ್ ಇರ್ಲಿಲ್ಲ, ಒಂದು ಏನು ಕಡ್ಡಿ ಸಮೇತ ಎಲ್ಲ ಕೊಂಡ್ಕೊಂಡ್ ಬಂದಿದ್ದೆ. ಹಾ, ಹೊಸ ಭೂಮಿ ಅಲ್ವಾ, ಹಾ. ಸೊ ಹಂಗಾಗಿ ಅಷ್ಟಾಯ್ತು. ಹಾ. ಬೇರೆಯವ್ರ ಕಡೆ ಕಡ್ಡಿ ಅಥವಾ ಮೆಸ್ಸು ಡ್ರಿಪ್ ಏನಾದ್ರು ಇತ್ತಂದ್ರೆ ಅವು ಕಮ್ಮಿ ಆಗ್ತಾ ಹೋಗ್ತವೆ. ಖಂಡಿತ ನಾನು ಅದನ್ನೇ ಅನ್ಕೊಂಡೆ. ಈಗ ನಾರ್ಮಲ್ ಆಗಿ 1 ಎಕರ್ ಮಾಡ್ಬೇಕಂದ್ರೆ ಒಂದು 4 lakhs 4.5 lakhs ಆಗುತ್ತೆ. ನಿಲ್ಸ್ಬೋದು. But ನೀವು ಇನ್ನ ಇಲ್ಲಿ ಒಂದ್ ಸ್ವಲ್ಪ ಪೈಪ್ ಲೈನ್ಸ್ ಎಲ್ಲ ಹೊಸದಾಗಿ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ತುಂಬಾನೇ ಅದೆಲ್ಲ ಖರ್ಚು include ಮಾಡಿದ್ದೀವಿ ಬಂದಿದೆ. ಇದರಲ್ಲಿ. ಸೊ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಎಜುಕೇಷನ್ ಮಾಡಿ ತಂದೆ ತಾತನವರು ಮಾಡಿರೋ ಅಂಥದ್ದನ್ನು ನಾವು ಮರಿಬಾರ್ದು ಅಂತ ಹೇಳ್ಬಿಟ್ಟು ಇದೇ ಫೀಲ್ಡ್ ಚೂಸ್ ಮಾಡ್ಕೊಂಡು ಇದರಲ್ಲಿ ಸಕ್ಸಸ್ ಅನ್ನೋದನ್ನು ಕಂಡಿದ್ದೀರಾ. ಹೌದು. ಸೊ ಅದರಿಂದ ನಂಗೆ ತುಂಬ ಖುಷಿ ಆಯಿತು. ಮತ್ತು ಸರ್, ಈಗ ಒಟ್ಟಾರೆ ನೀವು ಈ ಬೆಳೆನ ಹಾಕಿ ಒಂದು ಎಷ್ಟು ದಿನ ಆಗಿರ್ಬೋದು? ಸರ್ ಒಂದು 5 ತಿಂಗಳಾಗಿದೆ. 5 ತಿಂಗಳಾಗಿದೆಯಾ? 5 ತಿಂಗಳಾಗಿದೆ. ಸೊ ಇನ್ನು ಕ್ರಾಪ್ ವಿಚಾರಕ್ಕೆ ಬಂದಾಗ ಶಾಂಪಲ್ ಸ್ಟಾರ್ಟ್ ಆದಾಗಿಂದ ಸುಮಾರು ಎಷ್ಟು ಹಾರ್ವೆಸ್ಟಿಂಗ್ ತಗೊಂಡಿದ್ದೀರಾ? ಟೋಟಲ್ ಒಂದು 13 ರಿಂದ 14 ಸಲ ಹಾರ್ವೆಸ್ಟ್ ಮಾಡಿದ್ದೀರಾ? ಮಾಡಿದ್ದೀವಿ. ನಿಮಗೆ ಇನ್ನು ಟನ್ನೇಜ್ ವಿಚಾರಕ್ಕೆ ಬಂದಾಗ ಒಂದು ಅಪ್ರಾಕ್ಸಿಮೇಟ್ ಏನಾದರೂ ಅಪ್ರಾಕ್ಸಿಮೇಟ್ ಒಂದು 38 ರಿಂದ 40 ಟನ್ 40 ಟನ್ ಇಲ್ಲಿ ತನಕ ಹಾ, harvest ಸಿಕ್ಕಿದೆ. ಮಾಡಿದ್ದೀರಾ? ತಳಿ ವಿಚಾರಕ್ಕೆ ಬರೋಣ. ತಳಿ ಸರ್ ಇದು ಸಿಂಜೆಂಟ್ ಅವ್ರದ್ದು ಇಂಟ್ರೂಡರ್ ಅಂತ ಹೇಳ್ಬಿಟ್ಟು. ಇಂಟ್ರೂಡರ್. ಓಕೆ. ಸಸಿ ಬಂದು ಈಗ ನಾನು ಬಂದು ಮಾಡಿರೋದು ಒಂದು ಕೆಲವೊಂದು ಕಡೆ ಏನು ಮಾಡಿದ್ದೀನಿ, ಸಿಂಗಲ್ ರೋ ಮಾಡಿದ್ದೀನಿ. ಹಾ, ಹಾ. ಬಟ್ ನೀವು ಬಂದು ಈಗ ಇದರಲ್ಲಿ ನೋಡಿದ್ರೆ ಡಬಲ್ ರೋ ಮಾಡಿದ್ದೀರಾ. ಸೊ ಇದರ ಉದ್ದೇಶ ಏನಂತ ತಿಳ್ಕೊಬೋದಾ? ಡಬಲ್ ಅಂದ್ರೆ ಈ ಇಂಟ್ರೂಡರ್ ಸ್ವಲ್ಪ ಕಾಯಿ ಬೇರೆ ವೆರೈಟಿ ಹೋಲಿಸಿದ್ರೆ ಕಾಯಿ ಕಮ್ಮಿ ಅಂತ ಹೇಳಿದ್ರು. ಹಾಂ, ಸೊ ಹಂಗಾಗಿ ಡಬಲ್ ಮಾಡಿ ಅದನ್ನ ಇಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಡಬಲ್ ಮಾಡಿದ್ದೀವಿ. ಡಬಲ್ ಮಾಡಿದ್ದೀರಾ. ಸೊ ಅಷ್ಟೇ ಅದೇ. ನೀವು ಅಂದ್ಕೊಂಡಿದ್ದು ಈಲ್ಡು ನೀವು ತಗೊಂತಾ ಇದ್ದೀರಾ ಅಂತ ಅನಿಸ್ತಾ ಇದೆಯಾ? ಪರವಾಗಿಲ್ಲ, ಸ್ವಲ್ಪ ಕಡಿಮೆನೆ. ಹ್ಮ್. ಬೇರೆ ಈ ರಿಜ್ವಾನ್ ಅವಕ್ಕೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ. ಹಾಂ, ಬಟ್ ಓಕೆ, ನಾವು ಕೊಟ್ಟಿರೋ ಒಂದು ಫರ್ಟಿಲೈಸರ್ ಹ್ಮ್. ಔಷಧಿಗೆಲ್ಲಾನು ಹ್ಮ್. ಓಕೆ ಅನ್ಸುತ್ತೆ ನಮ್ಗೆ. ಓಕೆ. ಕಮ್ಮಿ ಅಂತ ಅನ್ಸಿಲ್ಲ, ಹಾ. ಪರವಾಗಿಲ್ಲ, ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಕ್ಯಾಪ್ಸಿಕಮ್ ಬೆಳೆ ಅನ್ನೋದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತಾರಲ್ವಾ? ತುಂಬಾ ಇದೆ ಸೊ ಯಾವ ರೀತಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡ್ಕೊತಾ ಹೋಗ್ತೀರಾ? ಅಂದ್ರೆ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಈಗ ಒಂದು ಸ್ಪ್ರೇ ಮಾಡೋದಾಗ್ಲಿ ಅದೆಲ್ಲ ಫ್ರೀಕ್ವೆಂಟ್ ಆಗಿ ಮಾಡಲೇಬೇಕು. ಹೌದೌದು. ಮತ್ತೆ ಕಾಯಿ ಪಿಕ್ಕಿಂಗ್ ಆಗಲಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಪಿಕ್ ಮಾಡ್ಕೊಬೇಕು, ಫರ್ಟಿಲೈಸರ್ಸ್ ಕೊಡೋದು. ಸೊ ಇದೆಲ್ಲ ನಿಮ್ಗೆ ಏನು ಕಷ್ಟ ಅನ್ಸಿಲ್ವಾ? ಇಲ್ಲ ಸರ್, ನಾವು ಗುಲಾಬಿ ಬೆಳೆದಿರೋ ಕಾರಣದಿಂದಾಗಿ ಅಲ್ಲಿ ಗುಲಾಬಿಲಿ ನಾವು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಿದ್ವಿ. ಬಟ್ ಇದಕ್ಕೆ ಹೋಲಿಸಿದ್ರೆ ನಮ್ಗೆ ತುಂಬಾ ಈಸಿ ಅನ್ಸುತ್ತೆ ನನಗೆ ಈ ಒಂದು ಕ್ರಾಪ್ ಮಾಡ್ಲಿಕ್ಕೆ. ಈಸಿ ಯಾಕಂತಂದ್ರೆ ಅದು 4-5 ದಿನ ಹೊಡಿತಿದ್ವಿ ಸ್ಪ್ರೇಗಳು. ಹಾ. ರಾತ್ರಿ ಹೊತ್ತೆಲ್ಲ ಮಾರ್ಕೆಟಿಂಗ್ ಹೋಗಿ ಆಗ್ತಿತ್ತು. ಬಟ್ ಇದಂಗಿಲ್ಲ, ಕಾಯಿ ವಾರಕ್ಕೊಂದ್ಸಲ ವೀಕ್ಲಿ ಒಂದ್ಸಲ ಕಾಯಿ ಕೀಳ್ತೀವಿ. 4 to 5 days ಒಂದ್ಸು ಸ್ಪ್ರೇ ಕೊಡ್ತೀವಿ. ಒಂದು 5 days ಒಂದ್ಸು ಮತ್ತೆ ಫರ್ಟಿಲೈಸರ್ಸ್ ಕೊಡ್ತೀರಿ. ಮತ್ತೆ ಲೇಬರ್ಸ್ ಎಲ್ಲಾನು ಕಟ್ಟಕ್ ಬರ್ತಾರಲ್ಲ, ಅವರೆಲ್ಲ ಕಟ್ಕೊಂತಾರೆ. ನಾವು ಇದ್ದು ನಾವು ಮಾಡಿಸ್ಬೇಕಷ್ಟೇ. ಜೊತೆಲಿ ಇದ್ದು ಈ ರೀತಿ ಮಾಡಿ ಅಂತ ಏನ್ ಆಗ್ತಿದೆ ನಮ್ಮ ಬೆಳೆಯಲ್ಲಿ ಅಂತ ಡೈಲಿ ಚೆಕ್ ಮಾಡ್ಕೊಂಡು ಈ ತರ ಇದೆ ಅಂತ ಅದಕ್ಕೆ ನಾವು ಸ್ಪ್ರೇಗಳಾಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಆಸ್ ಎ ಫಾರ್ಮರ್ ನಾನು ಹೇಳ್ತೀನಿ, ಈಗ ನಾವು ಬೆಳಿಗ್ಗೆ ಎದ್ದು ಬಂದು ನಮ್ಮ ಮಕ್ಕಳನ್ನ ಯಾವ ರೀತಿ ಎಲ್ಲ ಸ್ಟಾರ್ಟ್ ಮಾಡಿ ಎದ್ದಾಗ ನೋಡ್ಕೋತೀರಿ, ಸೊ ಅದೇ ರೀತಿಯಲ್ಲೇ ನಾವು ಬಂದು ಬೆಳಿಗ್ಗೆ ಒಂದು ತೋಟ ಪೂರ್ತಿ ರೌಂಡ್ ಹಾಕಿ ಗಿಡದಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ. ಇದು ಓಕೆನಾ? ಅದೇ ತರ ಮಾಡ್ಬೇಕು ಎಲ್ಲ ಫಾರ್ಮರ್ಸ್. ಇವಾಗ ಇದೇ ನಮ್ ಬೇರೆ ಕಂಪನಿ ಅಲ್ಲ, ಇದು ನಮ್ ಕಂಪನಿ ಅನ್ಕೋಬೇಕು. ಹೌದು. ನನ್ನ ಕಂಪನಿಲಿ ಏನೇನ್ ಆಗ್ತಿದೆ, ಎಲ್ಲಿ ಪಾಠ ಆಗಿರೋದಕ್ಕೆ ನನಗೆ ಲಾಸ್ ಆಗ್ತಿದೆ, ಅದ್ರ ಸಂಪೂರ್ಣ ಅರಿವಿದ್ರೆ ಮಾತ್ರ ಅಗ್ರಿಕಲ್ಚರ್ ಇನ್ಕಮ್ ಮಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ನಾನು ಯಾರು ಬೇರೆಯವ್ರ ತರ ನಾನು ಮಾಡ್ಬಿಟ್ಟಿದೀನಿ ಇನ್ಕಮ್ ಬರುತ್ತೆ ಬಿಡು ಅನ್ನೋದೆಲ್ಲ ಸುಳ್ಳು ಸರ್. ಕೆಲವೊಬ್ರು ಬೇಸಿಕ್ ಟೈಮ್ ಅಲ್ಲಿ ಬರ್ತಾರೆ, ಒಂದು ಬೆಳೆ ಮಾಡ್ತಾರೆ, ಒಂದು ಫೈಲೂರ್ ಅನ್ನ ತಗೊಳ್ತಾರೆ, ಫೈಲೂರ್ ತಗೊಂಡ್ಬಿಟ್ಟು ಅದು ಅಲ್ಲಿಗೆ ಮುಗೀತು ಅನ್ನೋದಕ್ಕೆ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆ ಒಂದು ಕಿವಿ ಮಾತು ಕೊಡೋದಾದ್ರೆ ಏನ್ ಹೇಳ್ತೀರಾ ನೀವು? ಇಲ್ಲ, ಒಂದೇ ಬೆಳೆ ಅಂತ ಮಾಡಬಾರ್ದ್ರಲ್ಲಿ ನಿರಂತರತೆ ಇರಬೇಕು. ಒಂದು ವೇಳೆ ನಮ್ ಕ್ಲೈಮೇಟ್ ನಮ್ಮ ಮನೆ ಬರೋನೋ ಕೈ ಕೊಟ್ಬಿಡ್ತು ಅಂತಂದ್ರೆ ಇನ್ನೊಂದು ಬೆಳೆಯಲ್ಲಿ ಕೈ ಹಿಡಿಬೋದಲ್ವಾ? ನಿರಂತರವಾಗಿ ಪ್ರಯತ್ನ ಮಾಡ್ಬೇಕಷ್ಟೇ. ನೀವು ಒಂದು ಪ್ರಯತ್ನ ಮಾಡ್ಬಿಟ್ಟು ಸೋಲ್ ಬಿಟ್ರಿ ಅಂತ ಕೆಳಗ್ ಬಂದ್ಬಿಟ್ರೆ ಮಾಡಬಾರ್ದು. ಇದರಲ್ಲಿ ಇದು ಕೃಷಿಯಲ್ಲಿ ಹಂಗೆ ನಿರಂತರ ಹೋದ್ರೆ ಖಂಡಿತವಾಗಿ ಸಕ್ಸಸ್ ಆಗ್ಬೋದು. ಭೂಮಿ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ, ನಂಬಿ ಬರ್ಬೇಕಷ್ಟೇ. ಇನ್ನೊಂದು ವಿಚಾರ, ಈಗ ಇದರಲ್ಲಿ ನಿಮಗೆ ಕಾಡುವಂತ ಸಮಸ್ಯೆ ಏನಿದೆ, ಮೈನ್ ಸಮಸ್ಯೆ ಏನಿದೆ ಕ್ಯಾಪ್ಸಿಕಮ್ ಬೆಳೆ ತಗೊಂಡಾಗ? ಕ್ಯಾಪ್ಸಿಕಮ್ ಅಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಟ್ರಿಪ್ಸೇ ಮೇನ್. ಟ್ರಿಪ್ಸ್ ರೋಗ ಸ್ವಲ್ಪ ಕಡಿಮೆನೆ ಇದಕ್ಕೆ. ಟ್ರಿಪ್ಸ್ಗಂತೂ ವೀಕ್ಲಿ ಅಲ್ಲ, ಒಂದು 4 to 5 days ಒಂದು ಸ್ಪ್ರೇ ಕೊಡ್ಲೇಬೇಕು. ಕೊಟ್ಟೂನು ಕೆಲವೊಂದ್ಸಲ ಟ್ರಿಪ್ಸ್ ಇದ್ದೇ ಇರೋದು ಉದಾಹರಣೆಗೆ ಇದೆ ನಮ್ದ್ರಲ್ಲೂ. ಈಗ ಎಲ್ಲ ಕ್ಲಿಯರ್ ಆಗಿದೆ. ಮೊನ್ನೆ ಒನ್ ಟೈಮು ಎಷ್ಟೇ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಬರ್ಲಿಲ್ಲ. ಈ ಟ್ರಿಪ್ಸ್ ದೇ ಮೇನ್ ತೊಂದರೆ ಇದ್ರಲ್ಲಿ. ಅದು ಬಿಟ್ರೆ ಅವಾಯ್ಡ್ ಆಗಿ ಕಾಯಿ ಚೆನ್ನಾಗ್ ಬಂತಂದ್ರೆ ಮಾರ್ಕೆಟ್ ಅವ್ರು ಬಂದು ಇಲ್ಲೇ ತಗೊಂಡ್ ಹೋಗ್ತಾರೆ. ರೋಗದ ವಿಚಾರಕ್ಕೆ ಬಂದ್ರೆ ಇನ್ನ ಇದಕ್ಕೇನು ಅಷ್ಟೊಂದಾಗಿ ರೋಗ ಬಂದಿಲ್ಲ ಅನ್ಕೋತೀನಿ. ರೋಗ ಅಷ್ಟೊಂದು ಬಂದಿಲ್ಲ. ಅಲ್ಲೊಂದಲ್ಲೊಂದು ಗಿಡಗಳು ಸ್ವಲ್ಪ ವಿಲ್ಟ್ ಪ್ರಾಬ್ಲಮ್, ಫಂಗಿಸೈಡ್ ಇಂದ ಸ್ವಲ್ಪ ಸಾಯ್ತಿದಾವೆ. ಅದು ಬಿಟ್ರೆ ಏನು ಅಂತ ರೋಗ ಅಂತ ಅನ್ಸ್ಲಿಲ್ಲ. ಮತ್ತೆ ಇನ್ನೊಂದು ಕೇಳೋದೇನಪ್ಪ ಅಂತ ಹೇಳಿದ್ರೆ,
ಈಗ ನೀವು ಕೆಳಗಡೆ ಬಂದು ಈ ಎಲೆಗಳನ್ನೆಲ್ಲ ತೆಗ್ಸಾಕಿದ್ದೀರಾ. ಹೌದೌದು. ಇದಕ್ಕೆ ಕಾರಣ ತಿಳ್ಕೊಬೋದಾ ರಾಜ್ ಅವರು? ಇದಕ್ಕಂದ್ರೆ ಕೆಳಗಡೆ ಎಲೆ ಇತ್ತಂದ್ರೆ ಅದು ಸ್ವಲ್ಪ ಹಣ್ಣೆಲೆ ಆಗಿ ಉದ್ರಿ ಅದು ರೋಗ ಮತ್ತೆ ಇದಕ್ಕಾಗ್ತದೆ ಅಂತ ಒಂದು ಉದ್ದೇಶ. ಎರಡನೇದು ಬಂದ್ಬಿಟ್ಟು ಎಲೆ ಜಾಸ್ತಿ ಇದ್ದಷ್ಟು ಔಷಧಿ ಹೊಡೆಯೋದು ಒಳಗಡೆ ಹೋಗಲ್ಲ, ಆ ಉದ್ದೇಶದಿಂದ ತೆಗ್ದಿದ್ವಿ. ಮೂರನೇ ಉದ್ದೇಶ ಬಂದ್ಬಿಟ್ಟು ಎಲೆ ತೆಗ್ದಷ್ಟು ಆ ಎಲೆಗೆ ಹೋಗೋ ಸಾರಾಂಶ ಮೇಲೆ ಬರುತ್ತಲ್ಲ, ಬೇರೆ ಸಿಕ್ಕಿದಾಗ ಆ ಕಾಯಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗುತ್ತೆ ಅಂದ್ಬಿಟ್ಟು ಕೆಳಗಡೆ ವೇಸ್ಟ್ ಎಲೆಗಳು, ಅದಕ್ಕೆ ಎಲೆ ಕಿತ್ತಾಕಿದ್ದೀವಿ. ಮತ್ತೆ ಈ ಶೀಟ್ಸ್ ಅನ್ನೋದು ಹಾಕಿದೀರಾ, ಸೊ ಈ ಶೀಟ್ಸ್ ಹಾಕೋದ್ರಿಂದ ಬೆನಿಫಿಟ್ ಇದೆಯಾ ಇಲ್ವಾ? ಖಂಡಿತ ಬೆನಿಫಿಟ್ ಇದೆ. ಅಂದ್ರೆ ಈ ಶೀಟ್ ಹಾಕ್ಬಿಟ್ಟಿದೀವಿ ಅಂತ 100% ಅವಾಯ್ಡ್ ಆಗ್ಬಿಡ್ತದೆ ಅದೆಲ್ಲ ಸುಳ್ಳು. 100 ಅಲ್ಲಿ ಒಂದು 20 to 50% ಅಂದ್ರೆ ಒಂದು 15ರಿಂದ 20% ಕಂಟ್ರೋಲ್ ಆಗ್ಬೋದು. ಟ್ರಿಪ್ಸ್ ಮೈಟ್ಸ್ ಹಾಕಿದ್ರೆ ಒಳ್ಳೇದು. ನೋಡಿ ಎಷ್ಟು ನಾನು ಗಮನಿಸಿದೆ. ಸೊ ಈಗ ಇದರಲ್ಲಿ ಒಂದು ಕಲರ್ ಇದೆ, ಸ್ಪೆಸಿಫಿಕ್ ಆಗಿ ಈಗ ಯೆಲ್ಲೋ ಇದೆ ಮತ್ತೆ ಬ್ಲೂ ಇದೆ. ಸ್ಪೆಸಿಫಿಕ್ ಆಗಿ ಇಂಥದ್ದು ಇದೇ ಕಲರ್ ಅಟ್ರಾಕ್ಟ್ ಆಗುತ್ತೆ ಅಂತ ಏನಾದ್ರು ಇದೆಯಾ? ಅದು ನನ್ಗೆ ಗೊತ್ತಿಲ್ಲ, ಬಟ್ ಕೀಟಗಳು ಎಲ್ಲೋ ಮತ್ತೆ ಇದಕ್ಕೆ ಎರಡಕ್ಕೂ ಚೆನ್ನಾಗಿ ಅಟ್ರಾಕ್ಟ್ ಬೆತ್ಕೊಂತವೆ ಅನ್ನೋ ಒಂದು ಉದ್ದೇಶ. ಸೊ ತ್ರಿಪ್ಸ್ಗೆ ನೀವು ಹೇಳಿದ್ರಿ, ಸೊ ನೀವು ಸ್ಪೆಸಿಫಿಕ್ ಆಗಿ ಏನಾದ್ರು ಹೇಳೋದಾದ್ರೆ ಒಂದ್ 2-3 ಪ್ರಾಡಕ್ಟ್ ತಿಳ್ಕೊಬಹುದು. ಟ್ರಿಪ್ಸ್ಗೆ ಅಂದ್ರೆ ಇವಕ್ಕೆಲ್ಲ ಬಯೋಗಳು ಅಂತ ಬರ್ತಾವೆ, ಅವು ಹೊಡಿಬಾರ್ದು ಯಾವತ್ತೂ ಅಷ್ಟೇ. ಮೇನ್ ಕಂಪನಿಗಳು ಸಿಂಜೆಂಟ್ ಆಗಿರ್ಬೋದು, ಬಾಯರ್ ಆಗಿರ್ಬೋದು, PI ಕಂಪನಿದಾಗಿರ್ಬೋದು, ಇನ್ನು ತುಂಬಾ ಕಂಪನಿಗಳಿದಾವೆ. ಸಿಂಜೆಂಟ್ ಅವ್ರದ್ದು, ಇವ್ರದ್ದು ಸಿಮೋಡಿಸ್ 360 ಅಂತ, ಮೂಮೆಂಟ್ ಎನರ್ಜಿ, ತುಂಬಾ ಇದಾವೆ. ಎಕ್ಸ್ಬೋನಸ್ ತುಂಬಾ ಇದಾವೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ನೋಡ್ಕೊಂಡು ಈಗ ಒಂದು ಹೊಡೆದಿದೀವಿ ಅಂದ್ರೆ, ಒಂದು ಕಂಪನಿ ಹೊಡೆದಿದೀವಿ ಅಂದ್ರೆ ನೆಕ್ಸ್ಟ್ ಅದನ್ನೇ ಹೊಡಿಬಾರ್ದು, ಚೇಂಜ್ ಮಾಡ್ತಾ ಇರಬೇಕು. ಒಂದು 5-6 ಕೋಟ್ ಆದ್ಮೇಲೆ ಮತ್ತೆ ಇದನ್ನ ಬಳಸಬಹುದು. ಈಗ ಒಂದೇ ಕೆಮಿಕಲ್ ಮೇಲೆ ಹೋದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡುತ್ತೆ, ಆಗೇನಾಗುತ್ತೆ ಕಂಟ್ರೋಲ್ ಅಥೋಟಿಕ್ ಸಿಗಲ್ಲ. ಬೇರೆ ಬೇರೆ ಕೆಮಿಕಲ್ ಸ್ಪ್ರೇ ಮಾಡ್ಕೋಬೇಕು. ಸೊ ಇನ್ನು ಫರ್ಟಿಲೈಸರ್ ವಿಚಾರಕ್ಕೆ ಬಂದಾಗ ಇದಕ್ಕೆ ನೀವು ಅಂದ್ರೆ ಏನು ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಜಾಸ್ತಿ ಕೊಟ್ಟಿದ್ದೀರಾ, ಕೆಮಿಕಲ್ ಗೊಬ್ಬರ ಜಾಸ್ತಿ ಕೊಟ್ಟಿದ್ದೀರಾ? ಕೆಮಿಕಲ್ ಜಾಸ್ತಿ ಕೊಟ್ಟಿದ್ದೀವಿ, ಆರ್ಗ್ಯಾನಿಕ್ ಕಡಿಮೆನೆ. ಈಗ ಬೇಸಿಕ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಕ್ಯಾಪ್ಸಿಕಮ್ ಬೆಳೆಗೆ ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ ನೆಲಕ್ಕೆ ತಾಕತ್ತು ತುಂಬಾನೇ ಮಾಡಬೇಕಾಗುತ್ತೆ. ಸೊ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟಿದ್ದೀರಾ, ತಿಪ್ಪೆ ಗೊಬ್ಬರ ಇದಕ್ಕೆ? ಸರ್ ಇದಕ್ಕೆ ಬಂದ್ಬಿಟ್ಟು 4 ಲಾರಿ ಲೋಡು ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ, ಮತ್ತೆ 1 ಲಾರಿ ಲೋಡು ಬಂದ್ಬಿಟ್ಟು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಅದಾದ್ಮೇಲೆ ಬೆಡ್ಡಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ DAP ಅಂತ ಇಂಥವೆಲ್ಲ ಸ್ವಲ್ಪ ಕೊಟ್ಕೊಂಡಿದ್ದೀವಿ. ಮೂಟೆ ಗೊಬ್ಬರಗಳು. ಮೂಟೆ ಗೊಬ್ಬರಗಳು, ಡ್ರಿಪ್ ಗೊಬ್ಬರಗಳು ಇಂಥವೆಲ್ಲ ಕೇಳುತ್ತೆ ಅಂತ ಏನಾದ್ರು ಒಂದು ಪುಟ್ಟ ಮಾಹಿತಿ ಕೊಡ್ತೀರಾ? ಸರ್ ಇದಕ್ಕೆ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಗೆ ಅಂತ ಹೇಳೋದಾದ್ರೆ, ಇದಕ್ಕೆ ಅಂದ್ರೆ ರೆಗ್ಯುಲರ್ ಬೆಳೆಯೋ ತರ ಗೊಬ್ಬರಗಳು ಬಿಡಬಾರ್ದು. ನೈಟ್ರೋಜನ್ ಕಂಟೆಂಟ್ ಕಡಿಮೆ ಬಿಟ್ಕೋಬೇಕು ಇದಕ್ಕೆ. ಯಾಕಂತಂದ್ರೆ ಈ ಗಿಡ ಇಲ್ಲಿ ಬೇಗ ಬೆಳವಣಿಗೆ ಆಯ್ತು ಅಂದ್ರೆ ನಮ್ದು ವ್ಯಾಲಿ ಇಲ್ಲಿವರೆಗೂ ಅಷ್ಟೇ, ಈ ಗಿಡದ್ದು ಇಲ್ಲಿವರೆಗೂ ಬೇಗ ಮುಟ್ಬಿಡ್ತಂದ್ರೆ ನಮ್ದಲ್ಲಿ ಕ್ರಾಪ್. ಹಂಗಾಗಿ ನೈಟ್ರೋಜನ್ ಇರ್ತಕ್ಕಂಥ ಅಂಶಗಳನ್ನ ಆದಷ್ಟು ಕಡಿಮೆ ಬಿಟ್ಕೊಬೇಕು. ಬಿಡ್ಲೇಬಾರ್ದಂತಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಟ್ಕೊಂಡು ಈ ಪೊಟ್ಯಾಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ನಮ್ಗೆ ಈಲ್ಡ್ ಬರ್ಲಿಕ್ಕೆ ಯಾವ ಒಂದು ಗೊಬ್ಬರಗಳ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಯಥೇಚ್ಛವಾಗಿ ಬಿಟ್ಕೋಬೇಕಾಗ್ತದೆ. ಆಗಾಗ ಗ್ರೋತ್ ರೆಗ್ಯುಲೇಟರ್ ನ ಸ್ವಲ್ಪ ಸ್ಪ್ರೇ ಮಾಡ್ಕೊಬೇಕು ಗಿಡ ಅಲ್ಲಿ ನಿಲ್ಲಕ್ಕೆ, ಅದೆಲ್ಲ ಮಾಡ್ಕೊಂತೀವಿ ಸರ್. ಸೊ ಒಟ್ಟಾರೆ ನನಗೆ ತುಂಬಾನೇ ಖುಷಿ ಆಯ್ತು. ಇಲ್ಲಿ ನಾನು ಆಕ್ಚುಲಿ ಅಂದ್ರೆ ನಮ್ಮ ಊರ್ ಪಕ್ಕದಲ್ಲೇ ಇದ್ದು ನಾನು ಇಷ್ಟು ದಿನ ಆಯ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಅದಕ್ಕೊಂದು ಯಾಕಂದ್ರೆ ನಾನು ಫಸ್ಟ್ ಅಲ್ಲೇ ಬರ್ಬೇಕಾಗಿತ್ತು. ಈಗೇನೋ ಅದೇನೋ ಗೆದ್ಮೇಲೆ ಬಂದಿದ್ದಾರೆ ಅನ್ನೋ ಆ ತರ ಮಾತ್ರ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಮಾಹಿತಿ ನಮಗೆ ಅಲ್ಲ ಸರ್, ನನಗೆ 1 ಮಿಲಿಯನ್ ಫಾಲೋವರ್ಸ್ ಆದ್ರೂ ಕೂಡ ನಾನು ಕೊಡೋರ್ಗೆ ಬೆಲೆ ಕೊಟ್ಟೆ ಕೊಡ್ತೀನಿ. ಖಂಡಿತ ನಾನು ಇಲ್ಲ ನೀವು ಒಂದು ಕಾಲ್ ಮಾಡಿ ನಿಮ್ಮನ್ನ ಇದಕ್ಕೆ ಕೇಳಿದಾಗ ನೀವು ಬನ್ನಿ, ನಾವು ವೇಟ್ ಮಾಡ್ತಾ ಇದೀರ ಅಂದ್ರೆ ಅದೊಂದು ಲೊಕೇಶನ್ ಬೇರೆ ಶೇರ್ ಮಾಡಿದ್ರೆ ತುಂಬಾನೇ ನನಗೆ, ನಾವು ಖಂಡಿತವಾಗಿ ಫ್ರೀ ಇದ್ರೆ ಖಂಡಿತ ಅವ್ರಿಗೆ ಬರ್ಮಾಡ್ಕೊಳ್ತೀವಿ. ಒಂದ್ ವೇಳೆ ಬಿಸಿ ಇದ್ದವಾಗ ಸ್ವಲ್ಪ ಕೆಲವರು ಫೋನ್ ಮಾಡಿದಾಗ ನಾನು ರೆಸ್ಪಾಂಡ್ ಮಾಡದೇ ಇರೋದು ಇದೆ, ಅಂತವ್ರು ದಯವಿಟ್ಟು ಕ್ಷಮಿಸ. ಇಲ್ಲ ಇಲ್ಲ ಇರ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ಎಲ್ಲಾರ್ಗು ನಾವು ಟೈಮ್ ಕೊಡ್ಬೇಕಂತ ಹೇಳಿದ್ರೆ ನಾವು 24 hours ಏನ್ ಮಾಡ್ಬೇಕು, ಇನ್ನ ಎಕ್ಸರ್ಸೈಸ್ ಆಗಿ ಮಾಡಕ್ ಆಗಲ್ಲ. ಬಿಡಿ ನಮ್ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟಿವ್ ಆಗಿ ಇರೋಣ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇದ್ ಮಾಡಕ್ಕಾಗಲ್ಲ. ಮತ್ತೆ ಇನ್ನೊಂದು ವಿಚಾರ ಕೇಳಬೇಕಂತಿದ್ದೆ. ಸೊ ಒಟ್ಟಾರೆ ಈಗ ಬಂದು ಒಂದು 5 months ವರೆಗೂ ಆಗಿದೆ ಈ ಬೆಳೆಗೆ. ಇನ್ನ ಇರೋದಾದ್ರೆ ಇನ್ನ ಎಷ್ಟು ದಿನ ಇರ್ಬೋದು ಈ ಬೆಳೆ? ಸರ್ ಇದೊಂದು 3 ರಿಂದ 3.5 ತಿಂಗಳು 4 ತಿಂಗಳು ಮ್ಯಾಕ್ಸಿಮಮ್ ಇರ್ಬೋದು, ಇನ್ನ ಇರುತ್ತೆ. ಸೊ ಈಗ ಇಲ್ಲಿ ತನಕ ಒಂದು 40 ಟನ್ ವರೆಗೂ ನೀವು ತಗೊಂಡಿದ್ದೀರಾ. ಸೊ ಇಲ್ಲಿಂದ ಆಚೆಗೆ
ಇನ್ನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಂದು 25ರಿಂದ 30 ಟನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು. ಒಂದು 30 ಟನ್ ಆದ್ರೂ ಖಂಡಿತ ಬರಲೇಬೇಕು. ನಿಮ್ಮ ಸರಿ ಸುಮಾರು ಒಟ್ಟಾರೆ ಲೆಕ್ಕಾಚಾರಕ್ಕೆ ಒಂದು 70ರಿಂದ 75 ಟನ್ 60ರಿಂದ 70 70 ಟನ್ ಎಕ್ಸ್ಪೆಕ್ಟೇಷನ್ ಇದೆ. ಇದೆ. ಓಕೆ. ಮತ್ತೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನಾನು ನಿಮ್ಮ ವಿಡಿಯೋಸ್ ಅಲ್ಲಿ ನೋಡಿದೆ, ಕೆಲವೊಂದ್ ಸರ್ತಿ ಕಾಟನ್ ಬಾಕ್ಸ್ ತುಂಬ್ತೀರಾ, ಕೆಲವೊಂದ್ಸಲಿ ಚೀಲಗಳಲ್ಲಿ ತುಂಬ್ತಾ ಇರ್ತೀರಾ. ಯಾವ ರೀತಿ ಇದು ಲಾಜಿಕ್ ಅಂತ? ಅದರಲ್ಲಿ ಏನಾಯ್ತು ಅಂತಂದ್ರೆ, ಮೊದ್ಲು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರಿಗೂ ಬಯಸಿರ್ಲಿಲ್ಲ. ನನಗೆ ಕೋಲಾರ್ ತಗೊಂಡದೆ. ಕೋಲಾರ್ಗೆ ಒಂದು ಮೂರ್ ಸಲ ತಗೊಂಡೆ. ಅದು ವಿಡಿಯೋ ಮಾಡಾಕಿದ್ನಲ್ಲ ಇನ್ಸ್ಟಾಗ್ರಾಮ್. ಬಯರ್ಸ್ ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿ ನಾವು ಚೆನ್ನಾಗಿ ಕೊಡ್ತೀವಿ ರೇಟ್ ಹಂಗಿಂಗ್ ಅಂತ ಹೇಳ್ಬಿಟ್ಟು. ಆದ್ರೆ ಕಾಂಟ್ಯಾಕ್ಟ್ ಇಂದ ಬಿಗ್ ಬಾಸ್ಕೆಟ್ಗೆ ಸ್ವಲ್ಪ ಹಾಕಿದೆ. ಅದಾದ್ಮೇಲೆ ಬಂದು ನಮ್ ತೋಟದಲ್ಲೇ ತುಂಬ್ಕೊಂಡು ಸ್ಟಾರ್ಟ್ ಮಾಡಿದ್ರು ಕೇರ್ ಪ್ರಾಮ್ಸ್ ಅಂತ ಅವರು. ಅವ್ರಿಗೊಂದು 4-5 ಸಲ ಕೊಟ್ಟೆ. ಅದಾದ್ಮೇಲೆ ಇವಾಗ ತಮಿಳ್ನಾಡು ಹೊಸೂರು ಕಡೆಯವರು ಬಂದ್ಬಿಟ್ಟು ನಾವು ಕಾಯಿ ಕಿತ್ತಲ್ಲಿ ಹಾಕಿದ್ರೆ ಸಾಕು, ಅವರೇ ಗ್ರೇಡಿಂಗ್ ಮಾಡ್ಕೊಂಡು ತುಂಬ್ಕೊಂಡು ರೇಟ್ ಪರವಾಗಿಲ್ಲ, ಚೆನ್ನಾಗಿ. ಪ್ರೈಸಸ್ ಕ್ಯಾಶ್ ವಿಚಾರಕ್ಕೆ ಬಂದಾಗ ಕ್ಯಾಶ್ ಏನು ಎಷ್ಟು ಇಲ್ಲೇ ಪೇ ಮಾಡ್ಬಿಡ್ತಾರೆ, ಇಲ್ಲೇ ಪೇ ಮಾಡ್ಬಿಟ್ಟು ಹಂಗೆ ತಗೊಂಡು ಹೋಗ್ತಾನೆ. ಖಂಡಿತ. ಯಾಕಂತ ಹೇಳಿದ್ರೆ ಎಲ್ಲೋ ಅನ್ನೋನ್ ಪ್ಲೇಸ್ಗೆ ನಾವು ಕೊಟ್ಟು ಸಫರ್ ಆಗೋದು ಬೇಡ. ಇಲ್ಲ, ಹಂಗೇನಿಲ್ಲ. ತುಂಬಾ ಒಳ್ಳೇದು. ನಮ್ಮ ತೋಟದಲ್ಲೇನೆ ಹಂಗೆ ತೂಗ ಹಾಕೊಂಡು ನಮ್ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾರೆ. ಈಗ ಏನಂದ್ರೆ ರೈತರು ಕ್ವಾಲಿಟಿ ಬೆಳಿಬೇಕಷ್ಟೇ. ಕ್ವಾಲಿಟಿ ಒಂದು ಬೆಳೆದು ಕ್ವಾಂಟಿಟಿ ಅವ್ರು ಎಷ್ಟಾದ್ರೂ ಕ್ವಾಂಟಿಟಿ ಕೊಡ್ಲಿ, ತಗೊಳ್ಳೋರು ಇದ್ದಾರೆ. ಆದಷ್ಟು ರೈತರು ಒಳ್ಳೆ ಕ್ವಾಲಿಟಿ ಬೆಳೆದು ಕೊಡಕ್ ಟ್ರೈ ಮಾಡಿ. ಖಂಡಿತ ಇದರಲ್ಲಿ ಇನ್ಕಮ್ ಇದೆ. ಓಕೆ, ಮಾರ್ಕೆಟಿಂಗ್ ವಿಚಾರ ಆಯ್ತು. ತುಂಬಾ ಜನ ರೈತರು, ಯುವ ರೈತರು ಈ ಫೀಲ್ಡ್ಗೆ ಬಂದು ಕೆಲವೊಂದು ಸರ್ತಿ ಲಾಸ್ ಆಯಿತು ಅಂತ ನನಗೆ ಹೇಳಿದ್ದುಂಟು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಇದು ಲಾಸ್ ಏನಕ್ಕೆ ಬರುತ್ತೆ? ಸೊ ಇದನ್ನು ನಾವು ಇದು ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ರೀತಿ ನಾವು ನಮ್ಮ ಥಾಟ್ಸ್ನ ಚೇಂಜ್ ಮಾಡಿಕೊಂಡು ಯಾವ ರೀತಿ ಪ್ರಗತಿ ಪರವಾಗಿ ನಾವು ಬೆಳಿಬೇಕು ಅನ್ನೋದಕ್ಕೆ ಒಂದು ಕಿವಿ ಮಾತು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ರಾಜ ಅವರು. ಸರ್ ಹೇಳೋಣ ಸರ್. ಹೆಂಗಂದ್ರೆ ಈಗ ಸೋಷಿಯಲ್ ಮೀಡಿಯಾ ಕಾಲ ಇದು. ಯೂಟ್ಯೂಬ್ ಅಲ್ಲಿ ಎಲ್ಲೋ ಒಂದು ವಿಡಿಯೋ ನೋಡ್ಬಿಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಮಾಡ್ಬೋದು ಅಗ್ರಿಕಲ್ಚರ್ ಅಂತೆಲ್ಲ ನೋಡ್ಕೊಂಡ್ಬಿಡ್ತಾರೆ. ನೋಡ್ಬಿಟ್ಟು ಅದ್ರ ಅರಿವೇ ಇಲ್ದಿರಾ ಹಾಕ್ಬಿಡ್ತಾರೆ. ಒಂದ್ ಸಾಲ ಮಾಡಿ ಹಾಕ್ತಾರೆ, ಇಲ್ಲ ದುಡ್ಡಿದ್ದು ಹಾಕ್ಬಿಡ್ತಾರೆ. ಅದ್ರ ಬಗ್ಗೆ ಅರಿವಿರಲ್ಲ. ನಾನೊಬ್ಬ ರೈತನಾಗಿ ಹೇಳೋದೇನಂದ್ರೆ, ನೀ ಏನೇ ಒಂದು ಮಾಡ್ಬೇಕಾದ್ರೆ ಒಂದು 1/2 ಎಕರೆಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಕ್ ಮೊದ್ಲು ಯಾವ ಬೆಳೆ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ರಲ್ಲಿ ಯಾರು ಒಂಥರ ಚೆನ್ನಾಗಿ ಮಾಡ್ತಿದ್ದಾರೆ ನಿಮ್ ಸುತ್ತಮುತ್ತ, ಅವ್ರ ತೋಟಕ್ಕೆ ಹೋಗಿ ಒಂದ್ಸಲ 2 ಸಲ ಅಲ್ಲ, ನಿಮ್ಗೆ ಆ ಮಾಹಿತಿ ಫುಲ್ ಬರೋರ್ಗೆ ಅವ್ರ ತೋಟಗಳಿಗೆ ಹೋಗಿ ಫುಲ್ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನೀವೊಂದು 1/2 ಎಕರೆಲ್ಲಿ ಮಾಡಿ. 1/2 ಎಕರೆಲ್ಲಿ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಾಗುತ್ತೆ, ಬೆಳೆ ಬಗ್ಗೆ ಗೊತ್ತಾಗುತ್ತೆ, ಯಾವ ಗೊಬ್ಬರ ಬಿಡಬೇಕು, ಯಾವ ಔಷಧಿ ಹೊಡಿಬೇಕು ಎಲ್ಲ ಗೊತ್ತಾಗುತ್ತೆ. 1/2 ಎಕರೆ ಮಾಡಿ. ನೆಕ್ಸ್ಟ್ ನೀವು 5 ಎಕರೆ ಮಾಡಿ, ದುಡ್ಡು ಇತ್ತು ಅಂದ್ರೆ. ಇಲ್ಲ ಅಂದ್ರೂ ಸಾಲ ಬೇಕಾದ್ರೂ ಮಾಡಿ ನಿಮ್ಗೆ, ಯಾಕಂದ್ರೆ ನಾಲೆಜ್ ಇರುತ್ತೆ. ಅವಾಗ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಅದು ಬಿಟ್ಟು ಎಲ್ಲೋ ಒಂದ್ ಹತ್ರ ನೋಡಿ ನಾ ಒಂದೇ ಸರಿ 4 ಎಕರೆಗೆ ಹಾಕ್ಬಿಡ್ತೀನಿ, 5 ಎಕರೆಗೆ ಹಾಕ್ಬಿಡ್ತೀನಿ ಅಂತ ಹಾಕಿದ್ರೆ ಖಂಡಿತ ನೀವು ಲಾಸ್ ಆಗ್ತೀರಾ. ಇದು ನನ್ನ ಕಡೆಯಿಂದ ನಮ್ಮ ಎಲ್ಲ ರೈತರಿಗೂ ನಾನು ಕೊಡ್ತಿರ್ತಕ್ಕಂಥ ಸಜೆಷನ್. ತುಂಬ ವ್ಯಾಲ್ಯೂಬಲ್ ಸಜೆಷನ್ನು. ಇದನ್ನ ಪಾಸಿಟಿವ್ ಆಗಿ ತಗೊಂಡು ಎಲ್ಲರೂ ರೈತರು ಬೆಳೀಲಿ ಅಂತ ನಂದು ಒಂದು. ನಾನೀಗ ಇದು ಕ್ಯಾಪ್ಸಿಕಮ್ ನಾನು ಏಕಾಏಕಿ ಬೆಳೆದ್ಬಿಟ್ಟು ನಾನು ಲಾಸ್ ಆಗ್ತಿದ್ದೆ. ನಮ್ಮ ಮಾನವರ ತೋಟಕ್ಕೆ ಹೋಗಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ತಗೊಂಡು ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಇಡುವುದ್ರು ಅವ್ರು ಅದೆಲ್ಲ ನೋಡ್ಕೊಂಡು ನಾನು ಅಲ್ಲಿ ಇಡುದೆ, ನಾನು ಅಲ್ಲಿ ಪಾಸ್ ಆಗಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ರೈತರು ಅದೇ ತರ ಮಾಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ. ಇದು ತುಂಬಾ ವ್ಯಾಲ್ಯೂಬಲ್ ಮಾಹಿತಿ ಇದು. ಸೊ ಇದೇ ಥರ ಎಲ್ಲರೂ ರೈತರು ಚೆನ್ನಾಗಾಗಲಿ ಅಂತಲೇ ಸದುದ್ದೇಶದಿಂದನೇ ನಾನು ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಇದೇ ರೀತಿಯೇ ನಿಮ್ಮ ಥರನೇ ನಾನು ಸುಮಾರು ಜನಕ್ಕೆ ಸಜೆಷನ್ಸ್ ಕೊಟ್ಟಿದ್ದೀನಿ. ನೋಡೋಣ, ಅದು ಹಂಗೆ ಇದು ಮಾಡ್ಕೊಳ್ಳೋಣ. ರಾಜ್ ಅವರೇ, ನಿಮ್ಮ ಟೈಮ್ನ ನಮಗೆ ಕೊಟ್ಟು ನಮ್ಮನ್ನು ಇಲ್ಲಿ ಫೋನ್ ಮಾಡಿದ ತಕ್ಷಣ ಕರೆದು ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಜೊತೆ ನಿಮಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ರೈತರನ್ನ ಉತ್ತೇಜನ ಕೊಡುವಂಥ ವಿಡಿಯೋಸ್ ಮಾಡಿ ಇನ್ನಷ್ಟು ಬೆಳೀರಿ, ಇನ್ನಷ್ಟು ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ದೇವರಲ್ಲಿ ನಾವು ಕೇಳ್ಕೊತೀರಿ. ಧನ್ಯವಾದಗಳು ರಾಜ್ ಅವರೇ. ಥ್ಯಾಂಕ್ ಯು ಸರ್. ನೀವು ಇಲ್ಲಿವರೆಗೂ ನಾನು ಎಲ್ಲೋ ಒಂದು ಕಡೆ ಇದ್ದಂಥ ರೈತನ ಅಲ್ಲಿಂದ ಹುಡ್ಕೊಬಂದು ನನ್ನ ಇಂಟರ್ವ್ಯೂ ಮಾಡಿ 4 ಜನಕ್ಕೆ ನೋಡೋ ಥರ ಮಾಡ್ತಿದ್ದಾರ ಸರ್. ನಿಮಗೆ ತುಂಬ ನನ್ನ ಫಾಲೋವರ್ಸ್ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಓಕೆ ಸರ್, ಧನ್ಯವಾದಗಳು. ಓಕೆ ಸರ್.